ರಾಯಣ್ಣಗ ಮಾವ ಲಕ್ಕನ್ನ ಕಾಡಿದ. ಹೌದಾ? ಮಾವ ಲಕ್ಕನ್ನ ಮೋಸ ಮಾಡಿದ ಸಂಗೊಳ್ಳಿ ರಾಯಣ್ಣ ಹಾಲು ಮತ್ತು ಧರ್ಮದಲ್ಲಿ ಹುಟ್ಟಿದನ ಕರೆ. ಹೌದಾ? ದೇಶದ ಸಲುವಾಗಿ ಪ್ರಾಣ ಇಟ್ಟನ. ಹೌದಾ? ಅವೇನು ಯಾರಿಗೆ ಮೋಸ ಮಾಡಿದ್ದೋ, ಯಾರನ್ನ ಹೊಡ್ಲಿಕತ್ತಿದ್ದೋ, ಯಾರ ಕಳುವು ಮಾಡಿದ್ದೋ, ಯಾರಿಗೆ ಅನ್ಯಾಯ ಮಾಡಿದ್ದು, ಯಾರಿಗೆ ರಾಯಣ್ಣ ಅನ್ಯಾಯ ಮಾಡಿದ್ದು, ಭಾರತಾಂಬೆ ಸಲುವಾಗಿ ತನ್ನ ದೇಹವನ್ನ ಮುಡುಪಾಗಿಟ್ಟನ ಸಂಗೊಳ್ಳಿ ರಾಯಣ್ಣಗ. ಹೌದಾ? ಅಣ್ಣ ಒಂದು ಮಾತು ಹೇಳ್ದ. ಮಾವ ಯಾಕೆ ಮೋಸ ಮಾಡಿದ? ಹೌದಾ? ಅಣ್ಣ ಒಂದು ಮಾತು ಹೇಳ್ದ. ಏನಂತೇಳಿ? ಈ ಶರೀರ ಒಳಗೆ 2 ಕಪ್ಪಿದಾವತ್ತ, ಹಾ. ನಾನು ನಂದನು 2 ಕಪ್ಪಿದಾವತ್ತ. ಕಾಪಿ ಆ 2 ಕಪ್ಪಿಗಳ ನಮ್ಮಿಂದ ನಾ ಮತ್ತು ನಂದು ಅನ್ನುವಂಥದ್ದು ಹೋಯ್ತಪ್ಪ ಅಂದ್ರ ಹೌದು, ಮಾತ್ರ ಯಾರು ಬರಂಗಿಲ್ಲ. ನಮ್ಮ ಸುತ್ತ ಮೋಸ ಮಾಡಕ ಯಾರು ಬರುದಿಲ್ಲ. ಹೌದು, ನಿಂದು ನಿನಗೊಂದ ಮಾತು ಹೇಳ್ತಾನೆ. ಏನ್ರಿಪ್ಪ? ಮಾಳಂಗರಾಯಗ ಡಂಕನಾಡ ದೈಗೊಂಡಗೌಡ ಹಬ್ಬಕ್ಕೆ ಭಂಡಾರ ಕೊಟ್ಟು ಕರೆಸಿದ್ದ. ಹೌದಾ? ಹಬ್ಬಕ್ಕೆ ಭಂಡಾರ ಕೊಟ್ಟು ಕರೆಸ ಡಂಕನಾಡ ದೈಗೊಂಡಗೌಡ ಮೋಸ ಮಾಡಿದ ಮಾಳಿಂಗರಾಯಗ ಅಂಗಳ ತುಂಬ ಇಂಗಳಗೂಟ ಹೊಡಿಸಿದ. ಹೌದಾ? ಚಾಡಿಕೋರನ ಮೇಡಿಕೋರನ ತಂದ ಮಾಳಿಂಗರಾಯ ಮೋಸ ಆಗ್ಲಿ ತಿಳ್ಕೊಂಡು ಮಾಳಿಂಗರಾಯನ ಅಗ್ನಿ ಕುಂಡದಾಗ ಜಿಗಿಸಿದ. ಹೌದಾ? ಮಾಳಿಂಗರಾಯನ ವಿಷದ ಬಾವಿಯೊಳಗ ಜಿಗಿಸಿದ. ಇಲ್ಲಿ ಮಾಳಿಂಗರಾಯಗ ನಾನು ಹಮ್ಮಿತ್ತನ, ಹೌದು, ನಂದನು ಎತ್ತನ, ನಂದನು ಇತ್ತನ. ಇಲ್ಲ ಗುರುವೇ ಏನೇ ಬರ್ಲಿ, ಗುರುವೇ ಬೀರಪ್ಪ ನಿನ್ನ ದಯ ಇರ್ಲಿ. ಹೌದಾ? ನಿನ್ನ ದಯ ಇತ್ತಪ್ಪ ಅಂದ್ರ ನಿನ್ನ ಸಾವಿಗೆ ಬೇರಾಗಿ ಸವಿತನ ಶ್ರೀಗಂಧ ಕೊಟ್ಟಾಗ ನವಿತನೆ. ಈ ಶರೀರನ ನಿಮಗಾಗಿ ಮಾಡಬಿಡ್ತೇನೆ ಅಂತ ಮಾಳಿಂಗರಾಯ ಗುರುವಿಗೆ ಮಾತು ಕೊಟ್ಟನ. ಅದೇ ಪ್ರಕಾರ ಮಾವನಾಗಿರ್ತಕ್ಕಂಥ ಗುರುವಿಗೆ ನಡ್ಕೊಂಡನ. ಇಲ್ಲೇನ ನಾನು ಹಂಕಾರ ಮಾಳಿಂಗರಾಗಿತ್ತನ. ಹೌದು, ಅವನ 2 ಕಪ್ಪಿದ್ದೋಣ. 2 ಕಪ್ಪಿದ್ದೋಣ. ಎಲ್ಲೂ ತಂದಿರು ಕಪ್ಪಿ? ಉಂಬ್ಲಿನ್ ತಂದಿರು. ಅಮೋಘದ ಕೈಲಾಸದೊಳಗ 7 ಯುಗದ ಭಕ್ತಿ ಮಾಡ್ತಿದ್ದ. ಅಮೋಘದ ಭಕ್ತಿ ಮಾಡುವಂತ ಸಂದರ್ಭದಾಗ ಪಾರ್ವತ ದೇವಿ ಪರಿಪರಿದಿಂದ ಕಾಡಿಳು. ಅಮೋಘ ಸಿದ್ಧನ ಪರೀಕ್ಷೆ ಮಾಡ್ಬೇಕ. ಅವಾಗ ನಾನು ಹಮ್ಮಿತ್ತನ ಅಮೋಘ ಸಿದ್ಧಗ. ಅವನ ಕಡೆ 2 ಕಪ್ಪಿದ್ದೋಣ. ಅವನ ಕಡೆ 2 ಕಪ್ಪಿದ್ವನ. ಎಲ್ಲೂ ತಂದಿರು? ನಿಮ್ಮ ಕಪ್ಪಿ ಹೋದ ಕೊಂದ್ ಹಾವಿನ ಭಯ ಕೊಟ್ಟಿನ. ಕಪ್ಪಿ ಹೋದ 2 ನಂದು ನನ್ನದು ಕಪ್ಪಿದ್ದೋತ. ಹೇಳ್ತ ಬರೀ ಕರೆ ಪಟ್ಟ ಕಪ್ಪಿ ತಂದ್ರಿ ಕರೆ. ನಾವು ಕರೆ ಹಾವ ಆಡ್ಸೋ ಮಕ್ಕಳದಿ. ನಾವು ಕರೆ ಹಾವ. ಹೌದಾ? ಹೌದಿಲ್ಲ? ಅದಕ್ಕೆ ಸಿಟ್ಟು ಬರಕತ್ತದ. ಕಪ್ಪಿ ತಂದಂತ ಕಾಪಿ ಅಲ್ಲಿ 2 ಕಾಪಿ ಇದ್ದದ್ದು ಇರ್ಲಿ.